ಹೇಳ್ಬೇಕಲ್ಲ. ಇಲ್ಲಿ DC ಒಂದು ಆದೇಶ ಹೊರಡಿಸ್ತಾರೆ. ಎಲ್ಲಿದೆ ಇದೇನಾ? ಇಲ್ಲಿದೆ. ಅಧ್ಯಕ್ಷರೇ ನೋಡಿ, ಸರ್ಕಾರದಲ್ಲಿ ಎರಡೆರಡು ಅಧಿಕಾರ. ಇಲ್ಲಿ DC ಹೇಳ್ತಾನೆ, ದಾಖಲಾತಿ ಪರಿಶೀಲನೆ ನಂತರ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರ ಕಲಬುರಗಿ ನಗರದ ವಾಜಪೇಯಿ ವಸತಿ ಬಡಾವಣೆ ಕಲಬುರಗಿಯಲ್ಲಿ ತರಬೇತಿಯು ಉತ್ತಮ ತರಬೇತಿ ಸಂಸ್ಥೆಯಿಂದ ನೀಡಲಾಗುವುದು. ತರಬೇತಿಯ ಉಚಿತವಾಗಿದ್ದು ಅಭ್ಯರ್ಥಿಗೆ ಯಾವುದೇ ಶಿಷ್ಯ ವೇತನ ಮತ್ತು ವಸತಿ ಇರುವುದಿಲ್ಲ. ಜಿಲ್ಲಾಧಿಕಾರಿ. ಇದು ಕರ್ನಾಟಕ ಸರ್ಕಾರ, ಇದು ಜಿಲ್ಲಾಧಿಕಾರಿ. ಆ ಜಿಲ್ಲಾಧಿಕಾರಿಗೆ ಏನು ಮಾನ ಮರ್ಯಾದೆ ಇದೆಯಾ? ಮಾನ ಮರ್ಯಾದೆ ಇದ್ರೆ ಸರ್ಕಾರದ ಆದೇಶ ನೋಡ್ಬೇಕು, ಅದ್ರ ಪ್ರಕಾರ ಅವನು ನಡ್ಕೊಬೇಕು. ಇವನು ಯಾವ ದೊಣ್ಣೆ ನಾಯಕ? ಇವನದೇ ಒಂದು ಆದೇಶ ಹೊರಡ್ಸಕ್ಕೆ, ಇವನೇ ಏನೋ ಮಾಡಕ್ಕೆ ಇವನೇ ಯಾವ ದೊಣ್ಣೆ ನಾಯಕ? ಇವನು ಕೇಳ್ಬೇಕಲ್ಲ. ಇದು ಸರ್ಕಾರದ ನಾನು ಹೇಳ್ತಾ ಇರೋದು, KPSC ಅಲ್ಲ ಇದು. ಸರ್ ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಇಲ್ಲ, ಅದು ಒಂದು ಪಾಯಿಂಟಿಗೆ, ಯಾಕಂದ್ರೆ ಅದು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ದಾಗ ಅದಕ್ಕೆ ಬರ್ತೀನಿ. ಅಲ್ಲಿಗೆ ಒಂದ್ ನಿಮಿಷ ಸರ್, ಇದಕ್ಕೆ ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆಮೇಲೆ ಒಂದೇ ನಿಮಿಷ ಇಷ್ಟ ಆಯ್ತಾ ಅಧ್ಯಕ್ಷರೇ? ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅವರು ಅಲ್ಪಸಂಖ್ಯಾತ ಸಮುದಾಯ IAS KS ಅಭ್ಯರ್ಥಿಗಳಿಗೆ 12 ತಿಂಗಳ ವಸತಿ ಸಹಿತ ತರಬೇತಿ ನೀಡುತ್ತಾರೆ. ಹಾಗೂ ಇದೇ ಸಮುದಾಯ SSC ಮತ್ತು RRB ಅಭ್ಯರ್ಥಿಗಳಿಗೂ 3 ತಿಂಗಳ ಕೋಚಿಂಗ್ ಜೊತೆಗೆ ಪ್ರತಿ ಮಾಹೆಯಾನ 6,000 ಶಿಷ್ಯ ವೇತನ ನೀಡಲು ನಿರ್ಧರಿಸುತ್ತಾರೆ. ಅಭ್ಯರ್ಥಿಗಳಿಗೆ 7 ತಿಂಗಳ ಅವಧಿಗೆ ಕೋಚಿಂಗ್ ಸಹಿತ ಬೆಂಗಳೂರು ಸಂಸ್ಥೆಗೆ 10,000 ರೂಪಾಯಿ, ಜಿಲ್ಲಾ ಸಂಸ್ಥೆಗಳಿಗೆ 8,000 ರೂಪಾಯಿ ಶಿಷ್ಯ ವೇತನ ಕೊಡಲು ನಿರ್ಧರಿಸುತ್ತಾರೆ. ಇದು ಅಲ್ಪಸಂಖ್ಯಾತ ಇಲಾಖೆದು. ಆವಾಗ ನಾನು ಹೇಳಿದ್ದು SC ST ಮಕ್ಕಳದು ವ್ಯತ್ಯಾಸ ನೋಡಿ ಅಧ್ಯಕ್ಷರೇ. SC ST ಮಕ್ಕಳಿಗೆ ಶಿಷ್ಯ ವೇತನ ಇಲ್ಲ, ಅಲ್ಪಸಂಖ್ಯಾತರಿಗೆ ಇದು ವೇತನ. ಇದು ಎಷ್ಟು ಸರಿ ಇದೆ? ಇಲ್ಲಿ ಇಷ್ಟಾದ್ಮೇಲೆ 500 ಜನ ನೀವು ಆದ್ಮೇಲೆ ಈಗ ಬಂದಿರೋರು ಎಷ್ಟು ಜನ? ಬಂದಿರೋರು 40 ಜನ 50 ಜನ. ಫಸ್ಟ್ ಸೆಲೆಕ್ಟ್ ಆದವರು 500 ಜನ. ಈಗ ಅಲ್ಲಿರೋರು 40-50 ಜನ. ಆದ್ರಿಂದ ಈ ಪರೀಕ್ಷೆ ಸರ್ಕಾರ ಈ KPSC ಇದಕ್ಕೆಲ್ಲ ಟ್ರೈನಿಂಗ್ ಕೊಡ್ತೈತಲ್ಲ, ಇದರಲ್ಲೂ ಮೋಸ ಆಗ್ತಾ ಇದೆ. ಒಂದ್ ಕಡೆ KPSCಯಲ್ಲಿ ಈಗಾಗಲೇ ಸುರೇಶ್ ಕುಮಾರ್ ಸುನೀಲ್ ಹೇಳಿದ ರೀತಿ ಅದು ಅಕ್ರಮ ದೊಡ್ಡ ಭಂಡಾರನೇ ಆಗಿದೆ. ಅದ್ರ ಜೊತೆಗೆ ನಾವು KPSCಗೆ ಕಳಿಸುವಂತ ಅಭ್ಯರ್ಥಿಗಳು ಯಾರ್ಯಾರಿದ್ದಾರೆ ಅಲ್ಲೂ ಕೂಡ ಅವ್ರ ಮೋಸ ಅನ್ಯಾಯ ಆಗ್ತಾ ಇದೆ. ನಮ್ಮ ದೃಷ್ಟಿ ಏನು? ಬಡವರ ಮಕ್ಕಳು IAS ಆಗ್ಬೇಕು, ಬಡವರ ಮಕ್ಕಳು KS ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ನೀವು ಹಿಂಗ್ ಮಾಡಿದ್ರೆ 500 ಜನಕ್ಕಿದ್ದು 40-50 ಜನಕ್ಕೆ ಬಂದಿದೆ. ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಇವೆರಡನ್ನು ಕೂಡ ಸರಿ ಮಾಡಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೆ. ಈಗ ನಾನು ಹೇಳ್ತೀನಿ, ನನ್ನ ಇದಿಲ್ಲ ಮಾತಾಡಲ್ಲ. ನನ್ನ ವಿನಂತಿ ಏನಂದ್ರೆ, ಬಹಳ ಸೀರಿಯಸ್ ಆಗಿ ಈ ಕಡೆಯಿಂದ ಮತ್ತು ಆ ಕಡೆಯಿಂದ ಇದ್ರ ಬಗ್ಗೆ ಚರ್ಚೆ ಆಯ್ತು. ನನ್ನ ಅನುಮಾನ ಏನು ಅಂದ್ರೆ, ಆ KPSC ಚೇರ್ಮನ್ ಮತ್ತು ಮೆಂಬರ್ಗಳನ್ನ ಹೆಂಗ್ ಸೆಲೆಕ್ಟ್ ಮಾಡ್ತಾರೆ, ಅವ್ರ ಅರ್ಹತೆ ಏನು, ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ನಾವ್ 2 ಜನ ಆತ್ಮಾವಲೋಕನೆ ಮಾಡ್ಕೊಳ್ಬೇಕು. ನಾವ್ 2 ಜನ. ಇದು ಎಲ್ಲಿ ಲೋಪ ಆಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ನಾವೇ ಆತ್ಮಾವಲೋಕನೆ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಆ ಸರ್ಕಾರ ಈ ಸರ್ಕಾರ ಅಂತ ಹೇಳೋದಿಲ್ಲ. ಯಾರನ್ನ ನಾವು ಸೆಲೆಕ್ಟ್ ಮಾಡ್ತಾ ಇದೀವಿ ಅವರೆಲ್ಲ ಪೇಮೆಂಟ್ ಸೀಟ್. ಅವರು ಅಂತವ್ರನ್ನ ಕರ್ಕೊಂಡು ಕೂರಿಸ್ತೀವಿ ಹೇಳಿ. ನಾವ್ ಏನ್ ಮಾಡಿದ್ರು ಈಗ ನೋಡೋದೇ ಬೇವಿನ ಮರನ ಇಲ್ಲ ಅಂತ ಹೇಳಿ ಅಳೋಕ್ ಶುರು ಮಾಡಿಬಿಟ್ರೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.